ಇನ್ನು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಓಡಾಡೋ ಮಹಿಳೆಯರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇನ್ನು ಮೇಲೆ ಬಸ್ನಲ್ಲಿ ಉಚಿತವಾಗಿ ಸಂಚಾರ ಮಾಡೋದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ನಡೆಯೋದಿಲ್ಲ. ಶಕ್ತಿ ಯೋಜನೆ ದುರ್ಬಳಕೆ ತಡೆಯೋದಕ್ಕೆ ಬರ್ತಿದೆ ಸ್ಮಾರ್ಟ್ ಕಾರ್ಡು. ಎಲ್ಲಿಗೆ ಮೇಡಮು? ಧರ್ಮಸ್ಥಳಕ್ಕೆ. ವ್ಯಾನಿಟಿ ಬ್ಯಾಗಿಗೆ ಕೈ ಹಾಕಿ ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಇನ್ನು ನಡೆಯೋದಿಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶಕ್ತಿ ಯೋಜನೆಯಲ್ಲಿ, ಆದರೆ ಅದಕ್ಕೊಂದು ಸ್ಮಾರ್ಟ್ ಕಾರ್ಡ್ ಅಂತ ಬರ್ತಾ ಇದೆ. ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡು ಬೇಕೇ ಬೇಕು. ಅದಿಲ್ಲದೆಲ್ಲ ಇದ್ರೆ ಆಗೋದಿಲ್ಲ. ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ ಎಂದು ಹೇಳಿ ಉಚಿತ ಪ್ರಯಾಣ ಮಾಡೋದಕ್ಕೆ ಅಸಾಧ್ಯ. ಇನ್ನು ಮುಂದೆ ಗುರುತಿನ ಚೀಟಿ ತೋರಿಸಿದ್ರೆ ಸಾಲದು, ಶಕ್ತಿ ಸ್ಮಾರ್ಟ್ ಕಾರ್ಡ್ ಇರಲೇಬೇಕು. ಇನ್ನು ದಿನನಿತ್ಯ ಪ್ರಯಾಣ ಮಾಡೋದ್ರಿಂದಾಗಿ ಅದನ್ನು ತೋರಿಸಿ 330 ತುಂಡಾಗಿರುತ್ತೆ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ತೋರಿಸಿ ಬಸ್ನಲ್ಲಿ ಶೂನ್ಯ ಟಿಕೆಟ್ ಪಡೆಯುತ್ತಿದ್ದಂತಹ ಮಹಿಳೆಯರು ನಕಲಿ ಐಡಿ ತೋರಿಸಿ ಪ್ರಯಾಣಿಸುವವರ ಸಂಖ್ಯೆ ಬಸ್ಗಳಲ್ಲಿ ಏರಿಕೆ. ಹೀಗಾಗಿ ಇನ್ನು ಮೇಲೆ ಆಧಾರ್ ತೋರಿಸಿದ್ರೆ ಆಗೋದಿಲ್ಲ, ಸ್ಮಾರ್ಟ್ ಕಾರ್ಡ್ ಕೂಡ ಬೇಕೇ ಬೇಕು. ಬಸ್ಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಹೈಟೆಕ್ ಆಗಲಿದೆ. ಟಿಕೆಟ್ ಮಷೀನಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಸ್ಪರ್ಶ ಮಾಡಿದ್ರೆ ಸಾಕು, ಸ್ವೈಪ್ ಮಾಡಿದ್ರೆ ಸಾಕು. ಐಡಿ ಕಾರ್ಡ್ ನೋಡಿ ಟಿಕೆಟ್ ಕೊಡುವ ಪದ್ಧತಿಗೆ ಶೀಘ್ರದಲ್ಲೇ ಬೀಳಲಿದೆ ಬ್ರೇಕು. ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆಯಬೇಕು. 2.5 ವರ್ಷದಿಂದ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಇನ್ನು ಇದು ಪ್ರಯಾಣ ಶಕ್ತಿ ಯೋಜನೆ ಜಾರಿಯಾದ ನಂತರ ಪ್ರಯಾಣದಲ್ಲಿ ಏರಿಕೆ ಕಾಣಿತು. ಇನ್ನು ಕೆಲವರು ಇದನ್ನು ಮಿಸ್ಯೂಸ್ ಮಾಡಿಕೊಂಡ್ರು. ನಕಲಿ ಆಧಾರ್ ಕಾರ್ಡ್ಗಳನ್ನು ಈಗ ಅನ್ಯ ರಾಜ್ಯದವರಿಗೆ ಫ್ರೀ ಪ್ರಯಾಣ ಇಲ್ಲ, ಕರ್ನಾಟಕದ ಕನ್ನಡಿಗರಿಗೆ ಮಾತ್ರ ಫ್ರೀ ಪ್ರಯಾಣ ಇರೋದು. ಇನ್ನು ಕೆಲವರು ಅನ್ಯ ರಾಜ್ಯದವರು ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಂಡು ಕಂಡಕ್ಟ್ರು ಎಲ್ಲೋ ನಿಂತಿರ್ತಾನೆ, ಇಲ್ಲಿಂದ ತೋರಿಸೋದು ಆಧಾರು ಅಂತ, ಅವನು ನಮ್ಮದೇ ಆಗಿರಬೇಕು ಅಂತ ಹೇಳಿ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇದ್ರು. ಸೊ ಈ ಕಾರಣಕ್ಕೋಸ್ಕರ ನಕಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗಿದೆ. ಏರಿಕೆ ಆಗಿರೋದ್ರಿಂದಾಗಿ ಮೊದಲೇ ಸರ್ಕಾರದಲ್ಲಿ ಕಾಸಿಲ್ಲ. ಹಿಂಗಿದ್ದಾಗ ಈ ತರಹದ್ದೊಂದು ಡ್ಯಾಮೇಜು ಮತ್ತು ಬೊಕ್ಕಸಕ್ಕೆ ಆಘಾತ. ಹಾಗಾಗಿ ಇದಕ್ಕೊಂದು ಸ್ಮಾರ್ಟ್ ಕಾರ್ಡ್ ಮಾಡೋಣ. ಇನ್ನು ಸ್ಮಾರ್ಟ್ ಕಾರ್ಡ್ ಮಾಡಬೇಕಾದ್ರೆ ನಿಮ್ಮ ಮೂಲ ದಾಖಲೆಗಳನ್ನು ಕೊಡಬೇಕು, ಆಧಾರ್ ಕಾರ್ಡ್ಗಳನ್ನು ತೋರಿಸಬೇಕು. ವೆರಿಫೈ ಆದ ನಂತರ ಸ್ಮಾರ್ಟ್ ಕಾರ್ಡ್ ಬರುತ್ತೆ. ಇನ್ನು ಸ್ಮಾರ್ಟ್ ಕಾರ್ಡ್ಗಳು ನಿಮ್ಮ ಆಧಾರ್ ಕಾರ್ಡ್ನಂತೆ 300 ತುಂಡಾಗೋದಿಲ್ಲ. ಅದು ಅತ್ಯಂತ ತಿಕ್ಕಾಗಿ ಸ್ವಲ್ಪ ಬೇರೆ ತರಹದ ಗುಣಮಟ್ಟದಲ್ಲಿ ಮಾಡಿರ್ತಾರೆ. ಸೊ ಈ ತರಹದ್ದಿದ್ರೆ ನಕಲಿ ಪ್ರಯಾಣಿಕರನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.